ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಒಂದು ಸಣ್ಣ ಪುಟ್ಟ ಕತೆ, ದಯವಿಟ್ಟು ಆಲಿಸಿ. ಶಿವನ ವಾಹನ ನಂದಿಯ ಕತೆ. ಶಿವನ ದೇವಸ್ಥಾನಕ್ಕೆ ಹೋದಾಗ ನಾವು ಮೊದಲು ನಂದಿಯನ್ನು ದರ್ಶನ ಮಾಡುತ್ತೇವೆ. ನಂದಿಯ 2 ಕೊಂಬುಗಳ ಮಧ್ಯದಲ್ಲಿ ಶಿವನ ದರ್ಶನ ಮಾಡುತ್ತೇವೆ. ಜನರು ತಮ್ಮ ಆಸೆಗಳನ್ನು ಆತನ ಕಿವಿಯಲ್ಲಿ ಹೇಳುತ್ತಾರೆ. ಇದನ್ನು ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆಯೂ ಸಹ. ನಂದಿಯು ಪರಮೇಶ್ವರನಿಗೆ ದ್ವಾರಪಾಲಕನಾಗಿ ಇರುವುದರಿಂದ ನಂದಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಶಿವನ ವಾಹನ ನಂದಿಯ ಬಗೆಗಿನ ರೋಚಕ ಕತೆ ಈ ವಿಡಿಯೋದಲ್ಲಿ. ಶಿಲಾದು ಎಂಬ ಋಷಿಮುನಿಯ ಅತ್ಯಂತ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಿದರೂ, ಎಷ್ಟು ಗೌರವವನ್ನು ಸಂಪಾದನೆ ಮಾಡಿದರೂ ಸಹ ಮಕ್ಕಳಿಲ್ಲದ ಕೊರಗು ಅವರನ್ನು ಸದಾಕಾಲ ಕಾಡುತ್ತಲೇ ಇರುತ್ತಿತ್ತು. ಹೇಗಾದರೂ ಸರಿಯೇ ಸಂತಾನ ಪ್ರಾಪ್ತಿಗೋಸ್ಕರ ಪರಮೇಶ್ವರರನ್ನು ಕುರಿತು ತಪಸ್ಸು ಮಾಡಲು ಶಿಲಾದು ನಿರ್ಧರಿಸಿದರು. ದಿನಗಳು ಕಳೆದರೂ, ವರುಷಗಳು ಉರುಳಿದರೂ, ಎಲ್ಲ ಋತುಗಳು ಕಾಲಚಕ್ರದಲ್ಲಿ ಲೀನವಾದವು. ಆದರೆ ಶಿಲಾದುವಿನ ತಪಸ್ಸು ಮಾತ್ರ ನಿಲ್ಲಲಿಲ್ಲ. ಶಿಲಾದುವಿನ ಶರೀರದ ಪೂರ್ತಿ ಹುತ್ತ ಬೆಳೆದರೂ ಈತನ ತಪಸ್ಸು ಮಾತ್ರವೇ ನಿಲ್ಲಲಿಲ್ಲ. ಈತನ ಕಠೋರ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷನಾದನು. ಶಿಲಾದುವು ಪರಮೇಶ್ವರನ ಬಳಿ ಪುತ್ರನನ್ನು ದಯಪಾಲಿಸು ಎಂದು ಬೇಡಿಕೊಂಡನು. ಶಿಲಾದು ಈತನ ಕಠೋರ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ತಥಾಸ್ತು ಎಂದು ವರವನ್ನು ಅನುಗ್ರಹಿಸಿದನು. ಶಿವನು ವರವನ್ನು ಪಡೆದ ಶಿಲಾದುವು ಒಂದು ದಿನ ಯಜ್ಞವನ್ನು ಮಾಡುತ್ತಿರಬೇಕಾದರೆ ಅಗ್ನಿಯಿಂದ ಒಬ್ಬ ಬಾಲಕನು ಉದ್ಭವಿಸಿದನು. ಆ ಬಾಲಕನಿಗೆ ನಂದಿ ಎಂದು ನಾಮಕರಣ ಮಾಡಿ ಅತಿ ಸಲುಗೆಯಿಂದ ಪ್ರೀತಿಯಿಂದ ಸಾಕುತ್ತಿದ್ದರು. ನಂದಿ ಎಂದರೆ ಸಂತೋಷವನ್ನು ಕೊಡುವವನು ಎಂದರ್ಥ. ಬಾಲಕನ ಬೆಳವಣಿಗೆಯಂತೆ ನಂದಿಯ ವೇದಸ್ಸು ಅಸಾಧಾರಣವಾಗಿತ್ತು. ನಂದಿಯು ಬಾಲಕನಿರುವಾಗಲೇ ಸಕಲ ವೇದಗಳನ್ನು ಮನನ ಮಾಡಿಕೊಂಡಿದ್ದನು. ಹೀಗೆ ಇರಬೇಕಾದರೆ ಒಂದು ದಿನ ಇವರ ಆಶ್ರಮಕ್ಕೆ ಮಿತ್ರವರ್ಣರು ಎಂಬ ದೇವತೆಗಳು ಇವರ ಆಶ್ರಮಕ್ಕೆ ಬರುತ್ತಾರೆ. ಮಿತ್ರವರ್ಣರು ಆಶ್ರಮದಲ್ಲಿ ಬೆಳೆಯುತ್ತಿರುವ ನಂದಿ ಎಂಬ ಹೆಸರಿನ ಬಾಲಕನನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಶಿಲಾದು ಋಷಿ ಮುನಿಯು ಮಾಡಿದ ಅತಿಥಿ ಸತ್ಕಾರಕ್ಕೆ ಸಂತೋಷಭರಿತರಾಗಿ ಹೊರಡುವಾಗ ಆ ಬಾಲಕನಿಗೆ ದೀರ್ಘಾಯುಷಿ ಎಂದು ಆಶೀರ್ವಾದ ಮಾಡಲು ಹೋದಾಗ ಒಂದು ಕ್ಷಣ ಹಾಗೆಯೇ ನಿಂತು ಬಿಟ್ಟರು. ನಂದಿಯ ಕಡೆ ಹಾಗೆ ಒಂದು ಕ್ಷಣ ನೋಡುತ್ತಾ ದುಃಖಪಡುತ್ತಾ ನಿಂತರು. ಯಾಕೆ ಈ ರೀತಿ ನೋವು ಪಡುತ್ತಿದ್ದಾರೆ ಎಂದು ಅರ್ಥವಾಗಲಿಲ್ಲ ಶಿಲಾದುವಿಗೆ. ಶಿಲಾದುವು ಬೇಡಿ ಕೇಳಿಕೊಂಡನು. ನಂತರ ಅವರು ನಂದಿಯ ಆಯಸ್ಸು ತೀರುತ್ತದೆ ಎಂದು ಹೇಳಿದರು. ಇದನ್ನು ಕೇಳಿದ ಶಿಲಾದುವು ಚಿಂತೆಗೀಡಾದನು. ಆದರೆ ನಂದಿಯು ಸ್ವಲ್ಪವೂ ಭಯಪಡಲೇ ಇಲ್ಲ. ಶಿವನ ಅನುಗ್ರಹದಿಂದ ಹುಟ್ಟಿದ್ದೇನೆ, ಇದಕ್ಕೆ ಪರಶಿವನೇ ದಾರಿ ತೋರಿಸುತ್ತಾನೆ ಎಂದು ಶಿವನಿಗೋಸ್ಕರ ತಪಸ್ಸು ಮಾಡಲು ನಂದಿಯು ಶುರು ಮಾಡುತ್ತಾನೆ. ನಂದಿಯ ತಪಸ್ಸಿನ ಸ್ವಲ್ಪ ಕಾಲದಲ್ಲಿಯೇ ಶಿವನು ಪ್ರತ್ಯಕ್ಷನಾದರು. ಶಿವನನ್ನು ನೋಡಿದ ನಂದಿಗೆ ಬಾಯಿಂದ ಮಾತೇ ಬರಲಿಲ್ಲ. ಶಿವನ ಪಾದದ ಬಳಿ ಇದ್ದರೆ ಎಷ್ಟೇ ಚೆನ್ನಾಗಿರುತ್ತಿತ್ತು ಎಂದು ನಂದಿಯು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ. ತನ್ನ ಆಯುಷ್ಯದ ಬಗ್ಗೆಯಾಗಲಿ ಐಶ್ವರ್ಯದ ಬಗ್ಗೆಯಾಗಲಿ ವರವನ್ನು ಕೇಳದೆ ಚಿರಕಾಲ ನಿನ್ನ ಸೇವೆಯನ್ನೇ ಮಾಡುವ ವರವನ್ನು ಕರುಣಿಸು ಸ್ವಾಮಿ ಎಂದು ವರವನ್ನು ಕೇಳುತ್ತಾನೆ. ಇಂತಹ ಭಕ್ತನು ಬಳಿಯಿದ್ದರೆ ಶಿವನಿಗೆ ಸಂತೋಷವಾಗದೇ ಇರುವುದೇ? ಆದ್ದರಿಂದ ನಂದಿಯನ್ನು ವೃಷಭದ ರೂಪದಲ್ಲಿ ತನ್ನ ವಾಹನವಾಗಿ ತನ್ನ ಬಳಿಯೇ ಇರು ಎಂದು ವರವನ್ನು ಸಹ ಕರುಣಿಸುತ್ತಾನೆ. ಪರಮೇಶ್ವರನು ಅಂದಿನಿಂದ ಇಂದಿನವರೆಗೂ ನಂದಿಯನ್ನು ತನ್ನ ದ್ವಾರಪಾಲಕನಾಗಿಯೇ ಕಾಯುತ್ತಾ ಪ್ರಮುಖ ಗಣಗಳಲ್ಲಿ ಒಬ್ಬನಾಗಿ ಕೈಲಾಸಗಿರಿಗೆ ರಕ್ಷಕನಾಗಿ ಮಾಡಿಕೊಂಡನು. ನಂದಿ ಮತ್ತು ಶಿವನಿಗೆ ಸಂಬಂಧಪಟ್ಟ ಅನೇಕ ಕಥೆಗಳು ಪುರಾಣಗಳಲ್ಲೂ ಇವೆ. ಅವುಗಳಲ್ಲಿ ಶಿವನ ಮೇಲೆ ಇರುವ ಗೌರವ, ಸ್ವಾಮಿ ಭಕ್ತಿಯು ಉಲ್ಲೇಖವಾಗಿದೆ. ಅದರಲ್ಲಿ ಉದಾಹರಣೆಗೆ ಕ್ಷೀರಸಾಗರವನ್ನು ಕಡೆಯುವಾಗ ಹಾಲಾಹಲ ಎಂಬ ವಿಷವು ಬಂದಾಗ ಆ ವಿಷದಿಂದ ತ್ರಿಲೋಕವನ್ನು ಕಾಪಾಡಲು ಶಿವನು ಆ ವಿಷವನ್ನು ಸೇವಿಸಿ ವಿಷಕಂಠನಾಗಿ ಮಾರ್ಪಾಡಾದಾಗ ಆ ಸಮಯದಲ್ಲಿ ಸ್ವಲ್ಪ ಪ್ರಮಾಣದ ವಿಷ ಕೆಳಗೆ ಬಿದ್ದಿತ್ತು.
ಶಿವನು ಪಕ್ಕದಲ್ಲಿ ಇದ್ದ ನಂದಿಯು ಯಾವುದೇ ಯೋಚನೆ ಮಾಡದೆ ಆ ವಿಷವನ್ನು ಸೇವಿಸಿಯೇ ಬಿಟ್ಟನಂತೆ. ದೊಡ್ಡ ದೊಡ್ಡ ದೇವ ಸಮೂಹವೇ ಆ ವಿಷದ ಭಯದಿಂದ ಓಡಿ ಹೋಗುತ್ತಿದ್ದಾಗ ನಂದಿ ಮಾತ್ರ ಶಿವನ ಮೇಲಿನ ನಂಬಿಕೆಯಿಂದ ಆ ವಿಷವನ್ನು ಚಪ್ಪರಿಸಿ ಸೇವಿಸಿ ನಿಶ್ಚಿಂತೆಯಿಂದ ನಿಂತಿರುತ್ತಾನೆ. ನಂದಿಯ ಹಿಂದೆ ಇಂತಹ ಚರಿತ್ರೆ ಇದೆ. ಆದ್ದರಿಂದ ಶಿವನಿಗೆ ಸೇವಕನಾಗಿದ್ದು ಅಲ್ಲದೆ ಶಿವನ ಭಕ್ತನಾಗಿಯೂ ನಂದಿಯು ಶಿವನಿಗೆ ಪ್ರೀತಿ ಪಾತ್ರನಾಗಿ ಕಾಣಿಸಿಕೊಳ್ಳುತ್ತಾನೆ. ಸ್ನೇಹಿತರೆ, ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದುವೇ ಶಿವನ ಪರಮ ಭಕ್ತ ಹಾಗೂ ವಾಹನವಾದ ನಂದಿದೇವರ ದಿವ್ಯ ಜನ್ಮ ಕತೆ. ನಂದಿಯ ಜೀವನವು ನಮಗೆ ಭಕ್ತಿ, ನಿಷ್ಠೆ, ತಾಳ್ಮೆ ಮತ್ತು ಸಂಪೂರ್ಣ ಸಮರ್ಪಣೆಯ ಮಹತ್ವವನ್ನ ಸಾರುತ್ತದೆ. ಪರಮಶಿವನ ಮೇಲೆ ಅಚಲವಾದ ಭಕ್ತಿ ಇಟ್ಟರೆ ಅವರ ಕೃಪೆ ಖಂಡಿತವಾಗಿಯೂ ದೊರೆಯುತ್ತದೆ ಎಂಬುದಕ್ಕೆ ನಂದಿಯೇ ಜೀವಂತ ಉದಾಹರಣೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಅಪರೂಪದ ದೇವಾಲಯಗಳ ಇತಿಹಾಸ, ಪುರಾಣ ಕಥೆಗಳು ಹಾಗೂ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ರಮ್ಯಾ ಭಕ್ತಿ ಧ್ವನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಪರಶಿವನ ಮತ್ತು ನಂದಿದೇವರ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.